ಲೇಡೀಸ್ ಅಂಡ್ ಜೆಂಟಲ್ಮನ್, ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯವನ್ನ ಪಟ್ಟಿದೆ. ಅಪ್ಪ ಅಮ್ಮ ಇಬ್ರು IAS ಅಧಿಕಾರಿಗಳಾಗಿದ್ದಾಗ ಮಕ್ಕಳಿಗೆ ರಿಸರ್ವೇಶನ್ ಯಾಕೆ ಅಂತ ಸುಪ್ರೀಂ ಖಡಕ್ ಪ್ರಶ್ನೆ ಮಾಡಿದೆ. ನ್ಯಾಯಾಲಯದ ಈ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಅಪ್ಪ ಅಮ್ಮ ಇಬ್ರು IAS, IPS, IRS ನಂತಹ ಉನ್ನತ ಹುದ್ದೆಯಲ್ಲಿರುವಾಗ ಅಧಿಕಾರಿಗಳ ಮಕ್ಕಳು OBC, SC, ST ಕೋಟಾದ ಅಡಿಯಲ್ಲಿ ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಈಗ ಅದನ್ನೇ ದೇಶದ ಸರ್ವೋಚ್ಚ ನ್ಯಾಯಾಲಯ ಖಡಕ್ ಆಗಿ ಪ್ರಶ್ನೆಯನ್ನ ಮಾಡಿದೆ. ಈ ಹಿಂದೆ ಮೀಸಲಾತಿಯನ್ನ ಪಡೆದು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಈಗಾಗಲೇ ಉನ್ನತ ಹುದ್ದೆಗಳನ್ನ ತಲುಪಿರುವಂತಹ ಕುಟುಂಬಗಳೂ ಇದೆ. ಅಂತಹ ಕುಟುಂಬಗಳಿಗೆ ಮತ್ತೆ ಮತ್ತೆ ಮೀಸಲಾತಿಯ ಪ್ರಯೋಜನಗಳು ಯಾಕೆ ಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಅಷ್ಟಕ್ಕೂ ಮೀಸಲಾತಿ ಅನ್ನೋದು ಏನೇ ಇದ್ದಂತೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತಹವರನ್ನ ಮೇಲಕ್ಕೆತ್ತೋದಕ್ಕೆ ಕೊಟ್ಟಂತಹ ಅಸ್ತ್ರ ಅಂತ ಸಂವಿಧಾನ ಹೇಳುತ್ತೆ. ಆದ್ರೆ ಅದೇ ಏಣಿಯನ್ನ ಏರಿ ಮಹಡಿ ಮೇಲೆ ನಿಂತಂತಹವರು ಕೂಡ ಬಳಕೆ ಮಾಡಿಕೊಂಡ್ರೆ ಹೇಗೆ? ಇತ್ತೀಚೆಗೆ UPSC ಫಲಿತಾಂಶಗಳಲ್ಲಿ ಅಪ್ಪ ಅಮ್ಮ ಇಬ್ರು IAS, IPS, IRS ನಂತಹ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ಮಕ್ಕಳು OBC, SC, ST ಕೋಟಾದ ಅಡಿಯಲ್ಲಿ ಮೀಸಲಾತಿಯನ್ನ ಪಡಿತಾ ಇದ್ದಾರೆ. ಸುಪ್ರೀಂ ಪ್ರಶ್ನೆ ಮಾಡೋದ್ರ ಮೂಲಕ ದೇಶದಲ್ಲಿ ಮೀಸಲಾತಿ ಹಾಗೆ ಕೆನೆಪದರ ಕುರಿತ ಚರ್ಚೆಯನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಹಿಂದುಳಿದ ವರ್ಗಗಳ ಮೇಲ್ವರ್ಗದ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾ ಇತ್ತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ BV ನಾಗರತ್ನ ನೇತೃತ್ವದ ಪೀಠವು ಒಂದು ಕುಟುಂಬದಲ್ಲಿ ಇಬ್ಬರು ಪೋಷಕರು IAS ಅಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಾಗ ಅವರ ಮಕ್ಕಳಿಗೆ ಮತ್ತೆ ಮೀಸಲಾತಿ ಸೌಲಭ್ಯಗಳನ್ನ ಯಾಕೆ ನೀಡಬೇಕು ಅಂತ ಕೇಳಿದೆ. ಒಬ್ರು ಶಿಕ್ಷಣ ಪಡೆದಾಗ ಮತ್ತೆ ಆರ್ಥಿಕವಾಗಿ ಸಬಲರಾದಾಗ ಸಾಮಾಜಿಕ ಚಲನಶೀಲತೆ ಅಂದ್ರೆ ಸಮಾಜದಲ್ಲಿ ಮೇಲಕ್ಕೆ ಹೋಗೋದು ಸ್ವಯಂ ಚಾಲಿತವಾಗಿ ಸಾಧ್ಯ ಆಗುತ್ತೆ ಅಂತ ನ್ಯಾಯಾಲಯ ಇದರ ಮೂಲಕ ಸ್ಪಷ್ಟಪಡಿಸಿದೆ. ಇದರೊಟ್ಟಿಗೆ ಮೀಸಲಾತಿಯ ನಿಜವಾದ ಉದ್ದೇಶ ಸಾಮಾಜಿಕವಾಗಿ ಹಾಗೆ ಆರ್ಥಿಕವಾಗಿ ನಿಜವಾಗಿಯೂ ಹಿಂದುಳಿದಂಥವರಿಗೆ ಪ್ರಯೋಜನ ಆಗೋದು ಅಂತ ಕೂಡ ತಿಳಿಸಿದೆ. ಸುಪ್ರೀಂ ಕೋರ್ಟ್ ಯಾವ ಪ್ರಶ್ನೆಯನ್ನ ಮುಂದಿಟ್ಟಿದೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಮೀಸಲಾತಿ ಎಲ್ರಿಗೂ ಅನ್ವಯಿಸಬೇಕಾ ಅಥವಾ ಉನ್ನತ ಹುದ್ದೆಯ ಪೋಷಕರ ಮಕ್ಕಳಿಗೆ ಮೀಸಲಾತಿ ಯಾಕೆ ನೀಡಬೇಕು, ನಂತರದಲ್ಲಿ ಮೀಸಲಾತಿ ಸಂಪೂರ್ಣವಾಗಿ ರದ್ದುಪಡಿಸಬೇಕಾ ಅಥವಾ ಮೀಸಲಾತಿ ಹಕ್ಕುಗಳನ್ನ ಹೆಚ್ಚು ಮಾಡಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನ ಮಾನ್ಯ ನ್ಯಾಯಾಧೀಶರು ಕೇಳಿದ್ದಾರೆ. ಹಾಗಾದ್ರೆ ಈ ವ್ಯವಸ್ಥೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಎದುರಾಗಿದೆ. ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಬಲೀಕರಣವನ್ನ ಸಾಧಿಸಿದ ನಂತರ ಸಮಾಜದಲ್ಲಿ ಅವರ ಸ್ಥಾನಮಾನ ಬದಲಾಗುತ್ತೆ. ಅದರಲ್ಲೂ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮೀಸಲಾತಿಗಾಗಿ ನಾವು ಒತ್ತಾಯಿಸೋದನ್ನ ಮುಂದುವರಿಸಿದ್ರೆ ನಾವು ಎಂದಿಗೂ ಈ ವ್ಯವಸ್ಥೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಖಂಡಿತವಾಗಿಯೂ ಈ ಗಂಭೀರ ಸಂಗತಿಯನ್ನ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಪೀಠ ಕಳವಳವನ್ನ ವ್ಯಕ್ತಪಡಿಸಿದೆ.
ಏತನ್ಮಧ್ಯೆ ಸುಪ್ರೀಂ ಕೋರ್ಟ್ನ ಈ ಹೇಳಿಕೆ ಈಗ ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಒಬಿಸಿ ಮೀಸಲಾತಿಗಳಲ್ಲಿ ಕೆನೆ ಪದರದ ವ್ಯಾಪ್ತಿ ಮತ್ತು ಮಾನದಂಡಗಳ ಬಗ್ಗೆ ದೀರ್ಘಕಾಲದಿಂದ ಚರ್ಚೆ ನಡೀತಾ ಇದೆ. ಮೀಸಲಾತಿ ಪ್ರಯೋಜನಗಳು ಸಮಾಜದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದುರ್ಬಲ ವರ್ಗಗಳನ್ನ ತಲುಪಬೇಕು ಅಂತ ಅನೇಕ ತಜ್ಞರು ನಂಬ್ತಾರೆ. ಇತರರು ಅದನ್ನ ಸಾಮಾಜಿಕ ಪ್ರಾತಿನಿಧ್ಯದೊಟ್ಟಿಗೆ ಜೋಡಿಸ್ತಾರೆ. ಒಟ್ನಲ್ಲಿ ರಿಸರ್ವೇಶನ್ ಬಗ್ಗೆ ಸುಪ್ರೀಂ ಕೋರ್ಟ್ ಎತ್ತಿರುವಂತಹ ಪ್ರಶ್ನೆಗಳು ಮುಂದೆ ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.